ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಯಾವ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಅಂಗರಹಳ್ಳಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರೋ ನೀವು ಸೈಡ್ ವ್ಯೂಸ್ ನೋಡ್ಬೋದು, ತುಂಬಾ ಅದ್ಭುತವಾಗಿದೆ. ಸೈಡಲ್ಲಿ ಕೆರೆ ಪಕ್ಕ ಎಷ್ಟು ಅಡಿಕೆ ಮರಗಳಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ಕವರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಈ ಪ್ಲೇಸು ಅಂತ ಹೇಳಿ. ಸೈಡ್ ವ್ಯೂಸು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋದಾದರೆ, ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ನೋಡೋಣ, ನೀವೇ ಗೆಸ್ ಮಾಡಿ. ಹೋಗ್ತಾ ಈ ರೋಡು ನೀವು ಯಾವಾಗಾದರೂ ಹೋಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಬಂದು ಮೆಣಸಗೆರೆ ದೊಡ್ಡಿ ಅಂತ ಬರೆದಿದೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಮೆಣಸೆಗಿರಿ ದೊಡ್ಡಿ ಅಂತ ಬರೆದಿದೆ. ಸೊ ಎರಡು ಹೆಸರು ಕೂಡ ಇತ್ತು. ಸೊ ನಾನು ಅಂದ್ಕೊಂಡೆ ಇದು ಮೆಣಸಗೆರೆ ದೊಡ್ಡಿ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಪ್ಲೇಸು ನನಗಿಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಸೈಡ್ ವ್ಯೂಸು. ಸೊ ಇವಾಗ ಹೊರಟಿದ್ದೀವಿ, ನೋಡೋಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಈ ವಿಡಿಯೋಸ್ನ ಶೇರ್ ಮಾಡಿರ್ತಾರೆ. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸೊ ಈ ದೇವಸ್ಥಾನ ಒಂಥರ ತುಂಬಾ ಚೆನ್ನಾಗಿದೆ. ಅಲ್ಲಿಗೆ ಹೋದಾಗ ಅಲ್ಲಿ ಏನೋ ಒಂಥರ, ನೀವು ಬನ್ನಿ ನೋಡೋಣ, ನೀವೇ ನೋಡಿ, ಹೀಗೆ ನೋಡ್ತಾ ಹೋಗಿ. ವಿಡಿಯೋ ತುಂಬ ಚೆನ್ನಾಗಿದೆ ಇದು. ಮತ್ತು ಇಲ್ಲಿರೋ ದೇವ್ರನ್ನ ನೋಡೋಕ್ಕೆ ಎರಡು ಕಣ್ಗಳೇ ಸಾಲದು, ಅಷ್ಟು ಚೆನ್ನಾಗಿದೆ ದೇವರು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಸೊ ನಿಮಗೂ ತೋರಿಸ್ತೀನಿ ನಾನು, ಬನ್ನಿ. ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇದು ಊರು ಒಳಗಡೆ ಇದೆ, ಬಟ್ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಕೆಲವೊಂದು ದೇವಸ್ಥಾನಗಳು ಎಲ್ಲಿದೆ ಅಂತ. ಸೊ ನಮಗೂ ಗೊತ್ತಿರಲಿಲ್ಲ ಈ ದೇವಸ್ಥಾನ. ಸೊ ಈ ದೇವಸ್ಥಾನ ಬಂದು ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ ಇದು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಫಸ್ಟ್ ನಮಗೆ ಕಾರ್ ಪಾರ್ಕಿಂಗ್ ಮಾಡಿ ಬರೋಣ ಅಂತ ನಾವು ಹೊರಟಿದ್ದೀವಿ. ಸೊ ಈ ದೇವಸ್ಥಾನದ ರೈಟ್ ಸೈಡು ಕಾರ್ ಪಾರ್ಕಿಂಗ್ಗೆ ಪ್ಲೇಸ್ ಇದೆ. ಮತ್ತು ಅದ್ರ ಮುಂಭಾಗ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಉದ್ಭವ ಮುನೇಶ್ವರ ಸ್ವಾಮಿ ದೇವಸ್ಥಾನದ್ದು ಇದೆ. ಇವಾಗ ಒಳಗಡೆ ಹೋಗೋಣ ಬನ್ನಿ, ಯಾವ ರೀತಿ ಇದೆ ಅಂತ ದೇವಸ್ಥಾನನ ನೋಡೋಣ. ಇದು ಬಿದನ್ಗೆರೆಗೆ, ಬಟ್ ಅಲ್ಲಿಂದ ಬರ್ತಾ ಒಂದು ½ ಅಷ್ಟೇ ಇಲ್ಲಿಗೆ ಹೋಗೋಕ್ಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ನೋಡೋಣ ಈ ದೇವಸ್ಥಾನ ಒಂದ್ಸಲಿ ಅಂತ ಹೇಳಿ ಹೊರಟ್ವಿ. ಆದರೆ ಹೊರಟು ಬಂದಿದ್ದು ತುಂಬಾ ಖುಷಿ ಕೊಡ್ತು, ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅನ್ನಿಸ್ತು ಆ ದೇವಸ್ಥಾನಕ್ಕೆ ಕಾಲಿಡ್ತಿದ್ದಂಗೆ. ಯಾವುದು ಇದು ನಮ್ಮ ನಿಜ ಈ ದೇವಸ್ಥಾನ ನೋಡ್ದಂಗೆ ಹೊರಟೋಗ್ತಿದ್ವಲ್ಲ ಅನ್ನೋಷ್ಟು ಫೀಲ್ ಆಗೋಯ್ತು. ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ನೋಡಿ ಎಷ್ಟು ಇದು ಮುಂದೆ ರಾಜಗೋಪುರ. ಇದು ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, ಇಲ್ಲಿ ಮಠ ಕೂಡ ಇದೆ. ಸೊ ಈ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇದ್ದಾರೆ. ಈ ಫೋಟೋ ಏನು ನೋಡ್ತಾ ಇದ್ದೀರೋ ನೀವು, ಪೇಂಟಿಂಗ್ ಮಾಡಿಸಿರೋ, ತುಂಬಾ ಅದ್ಭುತವಾಗಿ ಮಾಡಿಸಿದ್ದಾರೆ. ಅದು ಚೌಡೇಶ್ವರಿ ತಾಯಿ ಮತ್ತು ಅದ್ರ ಪಕ್ಕ ಬಸವಣ್ಣನವ್ರದ್ದು ಪೇಂಟ್ ಮಾಡಿಸಿದ್ದಾರೆ. ಮತ್ತು ರೈಟ್ ಸೈಡು ಶನಿದೇವ್ರದ್ದು ಪೇಂಟಿಂಗ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನದ ರಾಜಗೋಪುರ ನೋಡಬೇಕು ನೀವು, ಅಷ್ಟು ಚೆನ್ನಾಗಿದೆ. ಸೊ ನಾವು ಮುಂದೆಯಿಂದ ನೋಡ್ತಾ ಇದ್ದರೆ ಇದನ್ನೆಲ್ಲ ತುಂಬಾ ಖುಷಿ ಕೊಡುತ್ತೆ. ಮತ್ತು ಎಂಟ್ರೆನ್ಸ್ ಅವರು ತುಳಸಿ ಕಟ್ಟೆ ಇಟ್ಟಿದ್ದಾರೆ, ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆ ತುಳಸಿ ಇಟ್ಟಿದ್ದಾರೆ. ಸೊ ಶುಭ ಸಂಕೇತ. ಇವಾಗ ನಾವು ಕೈ ಮುಗಿದು ಒಳಗೆ ಹೊರಟಿದ್ದೀವಿ. ಸೊ ನೀವು ಬಾಗಿಲೆಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಇವಾಗ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಗಂಟೆ ಕೂಡ ಹಾಕಿದ್ದಾರೆ. ಇದು ರಾಜಗೋಪುರದ ಮುಂಭಾಗ ಹಾಕಿರೋ ಗಂಟೆ, ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಟಿಕೆಟ್ ತೊಗೊಳ್ಳೋ ವ್ಯವಸ್ಥೆ ಇದೆ. ಸೊ ತುಂಬ ಜನ ಇದ್ದಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಿ ಎಡಭಾಗಕ್ಕೆ ಬಂದರೆ ನಾವು ದೇವಸ್ಥಾನದ ಒಳಗೆ ಎಂಟ್ರಿ ಆದಾಗ ಎಡಭಾಗದಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನೀವು ನೋಡ್ತಿರ್ಬೋದು, ಇದು ಆನೆ ಪ್ರತಿಮೆನ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ಜಾತ್ರೆ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಹಾಗಾಗಿ ತುಂಬ ಜನ
ಇಲ್ಲಿ ಬಂದು ಹೋಗಿದ್ದಾರೆ. ಆದರೆ ನಮಗೆ ಈ ದೇವಸ್ಥಾನ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋಗಿದ್ದಕ್ಕೆ ಬಿದನ್ಗೆರೆಗೆ ನಮಗೆ ಇಲ್ಲೂ ಒಂದು ದೇವಸ್ಥಾನ ಇದೆ ಅನ್ನೋದು ಗೊತ್ತಾಯಿತು. ಸೊ ಇದು ಶನಿ ದೇವ್ರದ್ದು ನೋಡಿ, ಎಷ್ಟು ಚೆನ್ನಾಗಿ ಮಂಟಪ ಮಾಡಿ ಅದರೊಳಗೆ ಶನಿ ದೇವ್ರನ್ನ ಇಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಸೊ ನನಗೆ ಒಂದು ಸ್ವಲ್ಪ ಭಯ ಇತ್ತು, ಇಲ್ಲಿ ಫೋಟೋಸ್ ತೆಗಿಬೋದು ಇಲ್ವೋ ವೀಡಿಯೋಸ್ ಮಾಡ್ಬೋದು ಅನ್ನೋದಿರುತ್ತಲ್ವ, ಎಲ್ಲ ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ. ಸೊ ವೀಡಿಯೋಸ್ ಮಾಡೋದು ಎಷ್ಟು ಕಷ್ಟ ಒಂದು ದೇವಸ್ಥಾನಕ್ಕೆ ಹೋದಾಗ. ಆ ದೇವ್ರನ್ನ ನಿಮಗೆ ತೋರಿಸ್ಬೇಕು ಅಂತ ನಾವೆಷ್ಟು ಆಸೆ ಪಟ್ಟಿರ್ತೀವಿ, ಆದರೆ ಅಲ್ಲಿ ಕೆಲವೊಂದು ಕಡೆ ಅಲೋ ಇರಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಲೋ ಇರಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಏನು ಖುಷಿ ಅಂದರೆ ಅವರು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಅವ್ರು ಏನೂ ಹೇಳಲಿಲ್ಲ. ಆಯಿತು ಅಮ್ಮ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೋಡಿ, ಚಾಮುಂಡೇಶ್ವರಿದು ಉತ್ಸವ ಮೂರ್ತಿ ಇದು, ಶ್ರೀ ವಿದ್ಯಾಚೌಡೇಶ್ವರಿ. ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂದರೆ ಇದು ಬೆಳ್ಳಿದು. ಇದು ಇಲ್ಲಿ ಹರಕೆ ತೀರಿಸೋರು ನೋಡಿ, ಬೆಳ್ಳಿದು ಕಾಲು ಚೈನು. ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವರು ಹರಕೆ ಮಾಡ್ಕೊಂಡು ಅಮೌಂಟ್ ಹಾಕೋರು ದುಡ್ಡೆಲ್ಲ ಹಾಕಿದ್ದಾರೆ. ಸೊ ಇದು ಬೆಳ್ಳಿಯಲ್ಲಿ ಮಾಡಿರೋದು. ಇದೆಲ್ಲ ಹರಕೆ ಇವಾಗ ಕೆಲವರು ಮನಸ್ಸಲ್ಲಿ ಏನು ಅನ್ಕೋತಾರೆ ಅದು ಆಗಿದ್ದರೆ ಅವ್ರು ಬಂದು ಇಲ್ಲಿ ಹರಕೆ ತೀರಿಸ್ಬಿಟ್ಟು ಹೋಗ್ತಾರೆ. ನೋಡ್ತಾ ಇದ್ದೀರಲ್ಲ, ಕಾಲು ಚೈನ್ ಆಗಿರ್ಬೋದು, ಖಡ್ಗ ದೇವರಿಗೆಲ್ಲ ಹಾಕಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಈ ದೇವರಿಗೆ ಭಕ್ತಾದಿಗಳೇ ಬಂದು ಹೂವು ಮುಡಿಸೋದಾಗಿರಲಿ, ಅದನ್ನು ಮುಟ್ಟಿ ನಮಸ್ಕಾರ ಮಾಡೋದಾಗಿರಲಿ, ಅದೆಲ್ಲ ನೋಡ್ತಾ ಇದ್ದರೆ ಏನೋ ಒಂಥರ ಏನು ಈ ರೀತಿ ದೇವ್ರನ್ನ ಮುಟ್ಟೋಕ್ಕೆಲ್ಲ ಬಿಡ್ತಾ ಇದ್ದಾರಲ್ಲ, ಏನೋ ಒಂಥರ ಒಳಗಡೆ ಆತಂಕ, ನಾವು ಮುಟ್ಬೋದಾ ಅನ್ನೋದೊಂದು ಕಡೆ ಖುಷಿ. ಮತ್ತು ದೇವ್ರನ್ನ ನೋಡ್ತಾ ಇದ್ರಂತೂ ತುಂಬಾ ಖುಷಿ ಆಗ್ತಾಯಿತ್ತು. ನಿಜ ನನಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅದನ್ನು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಯ್ತಿತ್ತು ನನಗೆ ಈ ದೇವ್ರು ನೋಡ್ತಾ ಇದ್ದರೆ. ನಾನಂತೂ ತುಂಬ ವಿಡಿಯೋಸ್ ಮಾಡ್ಕೊಂಬಿಟ್ಟೆ. ಅಷ್ಟು ನೋಡಿ, ಆ ಕಣ್ಣಾಗಿರ್ಬೋದು ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ದೇವ್ರನ್ನ ಅವರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಆ ಕಿರೀಟದಿಂದ ಇಡ್ಬೋದು, ನೀವು ಸೀರೆ ಉಡಿಸಿದಾರಲ್ಲ ಅಲ್ಲಿವರೆಗೂ ನೀವು ಅಬ್ಸರ್ವ್ ಮಾಡಿ, ಒಂದು ಚೂರು ಆ ದೇವ್ರ ಮೇಲೆ ಧೂಳಾಗಲಿ ಏನಾದರೂ ಒಂದು ಸ್ವಲ್ಪ ಕಾಣೋದಿಲ್ಲ. ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅಲ್ಲಿ ಪೂಜಾರಿಗಳಿಗೂ ಕೂಡ ನಾವು ಇದರಲ್ಲಿ ಅವ್ರದ್ದು ಎಷ್ಟು ಶ್ರಮ ಇರುತ್ತೆ ಅಂತ ನಾನು ಅಲ್ಲೇ ನಿಂತು ನೋಡಿದೆ. ಸೊ ತುಂಬಾ ಚೆನ್ನಾಗಿ ದೇವ್ರಿಗೆ ಏನಾದರೂ ಒಂಚೂರು ಹೂವು ಜರುಗಿದೆ ಅಂದರೆ ಅವರು ಬಂದು ಸರಿ ಮಾಡೋದಾಗಿರ್ಬೋದು, ಇರಿ ಒಂದು ನಿಮಿಷ ಸರಿ ಮಾಡ್ತೀವಿ ಹೂವನ ಅಂತ ಹೇಳ್ತಾಯಿದ್ರು. ಸೊ ಅದೆಲ್ಲ ನೋಡ್ತಾ ಇದ್ದರೆ ಹೀಗೂ ಇರ್ತಾರಾ ಅನ್ನೋದೊಂದು ಏನೋ ಮನಸ್ಸಲ್ಲಿ ಒಂಥರ ಖುಷಿ ಆಗ್ತಾಯಿತ್ತು ದೇವ್ರನ್ನ ನೋಡ್ತಾ ಇದ್ದರೆ. ಸೊ ಇದು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ವಿದ್ಯಾಚೌಡೇಶ್ವರಿ ದೇವಿಗೆ ನೋಡೋಕ್ಕೆ ಹೋಗೋ ದಾರಿ ಇದು. ಸೊ ನಾವಿವಾಗ ಮೆಟ್ಲತ್ತಿ ಹೋಗ್ತಾ ಇದ್ದೆ, ಅದೇ ರೀತಿ ಅವಾಗ ಒಂದು ಸ್ವಲ್ಪ ಕಣ್ಣಾಡಿಸಿದೆ ಹಿಂಗೆ ರೈಟ್ ಸೈಡು, ಇಲ್ಲಿ ನೋಡಿದ್ರೆ ಬಸವಣ್ಣ ಇದೆ. ಸೊ ಇದೇನು ಹಸುನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರಲ್ಲ ಅಂತ ಹೇಳಿ ಆಮೇಲೆ ಹೋಗಿ ನೋಡಿದೆ. ನೀವು ಈ ದೇವಸ್ಥಾನಕ್ಕೆ ನಾನು ಹೋದಾಗ ನನಗೆ ಎಷ್ಟು ಆಶ್ಚರ್ಯಗಳು ಅಂತ ಹೇಳಿದರೆ, ನೀವು ನಿಜ ಅನ್ಕೋತಿರೋ ಸುಳ್ಳು ಅನ್ಕೋತಿರೋ ತುಂಬಾ ಆಶ್ಚರ್ಯಗಳು ನನಗೆ ಕಾಡ್ತು. ಯಾಕಂದರೆ ನನಗೆ ತುಂಬ ಬೇಜಾರಲ್ಲಿ ಹೋಗಿದ್ದೆ ನಾನು ಈ ದೇವಸ್ಥಾನಕ್ಕೆ, ಏನೋ ಒಂದು ಸ್ವಲ್ಪ ಬೇಜಾರಿತ್ತು. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಏನೋ ಪಾಸಿಟಿವ್ ವೈಬ್ಸ್ ನನಗೆ, ಏನು ಈ ರೀತಿ ದೇವಸ್ಥಾನ. ಬಟ್ ನಾನು ಒಳಗೆ ಹೋಗಿ ಆಚೆ ಬರೋಷ್ಟರಲ್ಲಿ ನನಗೆ ತುಂಬಾ ಒಂಥರ ಖುಷಿಯಾಗಿದ್ದೆ ನಾನು, ಅಷ್ಟೊಂದು ಖುಷಿ ಇತ್ತು ನನಗೆ. ಸೊ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ನೀವು ಈ ದೇವಸ್ಥಾನ ನೋಡ್ತಾ ಇದ್ರೇ ಒಂಥರ ಪಾಸಿಟಿವ್ ವೈಬ್ಸು. ಹಸಿರು ಮ್ಯಾಟ್ ಹಾಕ್ಸಿರ್ಬೋದು ಅವರು. ನೋಡಿ ಒಳಭಾಗದಲ್ಲಿ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತ ಬರೆಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅದು ಲೈಟಿಂಗ್ಸಲ್ಲಿ ನೋಡೋಕ್ಕೆ ನೀವು. ಮತ್ತು ಬಾಗಿಲುಗಳು ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಮಾಡಿಸಿದಾರೇನೋ ಅನ್ನೋ ರೀತಿ. ಮತ್ತು ಗರ್ಭಗುಡಿ ಒಳಗಡೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಿಜವಾಗ್ಲೂ ನನಗೆ ದೇವಸ್ಥಾನ ಅಂದರೆ ಏನೋ ಒಂಥರ ಖುಷಿ ಆಗೋಯ್ತು. ಇಷ್ಟು ಚೆನ್ನಾಗಿದೆಯಲ್ಲ ಈ ದೇವರು, ಇಲ್ಲೇ ನೋಡ್ಕೊಂಡು ಕೂತ್ಬಿಡೋಣ ಅನ್ನೋಷ್ಟು ನನಗೆ ಆಚೆ ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಮತ್ತು ಫುಲ್ಲು ವೈಟ್ ಟೈಲ್ಸು. ನೀವಲ್ಲಿ ವಾತಾವರಣ ನೋಡ್ತಿದ್ರೇ ನಿಮಗೆ ಏನೋ ಒಂಥರ ಮನಸ್ಸಿಗೆ ಆನಂದ ನೆಮ್ಮದಿ ಅನಿಸೋ ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಸೊ ನೀವು ಒಮ್ಮೆ ಭೇಟಿ ಕೊಡಿ,
ಏನೋ ಒಂಥರ ನನಗಂತೂ ತುಂಬ ಖುಷಿ ಆಯಿತು, ನಿಮಗೂ ಆ ಖುಷಿ ಸಿಗುತ್ತೆ ಅಂತ ಅಂದ್ಕೋತೀನಿ. ಸೊ ನೋಡಿ, ದೇವಸ್ಥಾನದಲ್ಲಿ ಎಲ್ಲ ನೋಡ್ತಾ ಇದ್ದರೆ ನೀವು ಒಂದೊಂದು ನೀವೆಲ್ಲ ಅಬ್ಸರ್ವ್ ಮಾಡಿ, ನಾನು ಹೇಳ್ತಾ ಇದ್ದೀನಿ ಅಂತೇನಲ್ಲ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ ನೋಡಿ, ದೀಪದಿಂದ ಹಿಡಿದು ಬೆಳ್ಳಿ ದೀಪನೇ ಅವರು ಹಚ್ಚಿದ್ದಾರೆ. ಮತ್ತು ಒಳಭಾಗದಲ್ಲೂ ಸಹ ದೀಪಾಲೆ ಕಂಬ ಬೆಳ್ಳಿದೇ ಇಟ್ಟಿದ್ದಾರೆ. ಸೊ ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದರೆ, ಈ ದೇವರಿಗೆ ಸೀರೆ ಉಡಿಸಿದಾರಲ್ಲ, ಸೊ ನೀವು ಆ ಸೀರೆ ಆಗಿರ್ಬೋದು, ಆ ದೇವ್ರದ್ದು ಅಲಂಕಾರ ಮಾಡೋಕ್ಕೆ ಬಳಸಿರೋ ಒಡವೆಗಳಾಗಿರ್ಬೋದು, ನೀವು ನೋಡ್ತಾ ಇದ್ದರೆ ಅಷ್ಟು ನಿಮಗೆ ಅಟ್ರಾಕ್ಟಿವ್ನೆಸ್ಸು, ಬೇಡಪ್ಪ ನಾವು ಇಲ್ಲೇ ಕೂರೋಣ ಅನ್ನೋ ಅಷ್ಟು ಅಟ್ರಾಕ್ಟ್ ಆಗುತ್ತೆ. ಆ ದೇವ್ರು ನೋಡ್ತಾ ಇದ್ರೇ ನಮ್ಮನ್ನು ಸೆಳೆಯೋ ರೀತಿ ಇದೆ. ಸೊ ಅಷ್ಟು ಲಕ್ಷಣ ಆ ದೇವ್ರ ಮುಖದಲ್ಲಾಗಿರ್ಬೋದು, ಆ ಅಲಂಕಾರ ಸೊ ತುಂಬಾ ಅದ್ಭುತವಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೆ. ಸೊ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಬನ್ನಿ ನೋಡೋಣ ಏನು ಆ ಮಾಹಿತಿ ಅಂತ ಹೇಳಿ. ಈ ದೇವಸ್ಥಾನ ಬಂದು ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠ, KG ದೇವಪಟ್ಟಣ, ಅಂಗರಹಳ್ಳಿ, ಬೆಣಚಕಲ್ಲು ರಸ್ತೆ, ಹುಲಿಯೂರುದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಇರೋ ದೇವಸ್ಥಾನ ಇದು ಆಜ್ಞಾನುಸಾರವಾಗಿ ಸಮಾಜವನ್ನು ಹಾಗೂ ಕ್ಷೇತ್ರವನ್ನು ಉದ್ಧರಿಸಿ ಪಾಲಿಸಿಕೊಂಡು ಬಂದಿರುತ್ತಾರೆ. ಸುಕ್ಷೇತ್ರವು ಕೆಳದಿ ಮಹಾರಾಜರ ಕ್ಷೇತ್ರವಾಗಿದ್ದು, ದೀಪಾಂಬದಿ ಕೆರೆಯ ದಡದ ಮೇಲೆ ನೆಲೆಸಿದ್ದು, ರಾಮಗಿರಿ, ಹೇಮಗಿರಿ, ಭದ್ರಗಿರಿ ಅಂತಹ ಪವಿತ್ರ ಸಿದ್ಧರ ನಾಡಾಗಿದೆ. ಈ ಕ್ಷೇತ್ರವು ಹಿಂದೆ ಇತಿಹಾಸದ ಮುಖಪುಟವಾಗಿದ್ದು, ಕಳಶದಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಸೊ ಅಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡರೆ ಅದನ್ನು ಕಳಶದಲ್ಲಿ ಬರೆಯೋದೇ ಇಲ್ಲಿಯ ವಿಶೇಷವಾಗಿರುತ್ತದೆ. ಸೊ ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಲ್ಲ, ಅದನ್ನು ಅವರು ಕಳಶದಲ್ಲೇ ಬರೀತಾರಂತೆ. ಆದರೆ ನಾವು ಏನು 1 by 1 ನಾವು ಅಂದ್ಕೊಂಡಿರ್ತೀವಿ, ಈ ಪ್ರಶ್ನೆ ಆದಮೇಲೆ ಈ ಪ್ರಶ್ನೆ ಕೇಳಬೇಕು, ಈ ರೀತಿ ಅಂದ್ಕೊಂಡು ಹೋಗಿರ್ತೀರ ಅಲ್ವಾ, ಆ ರೀತಿಯೇ ಅದು ನಾವು ಮೊದಲನೇದಾಗಿ ಏನು ಅಂದ್ಕೊಂಡಿರ್ತೀವೋ ಅದನ್ನೇ ಹೇಳುತ್ತಂತೆ. ನಂತರ ನೆಕ್ಸ್ಟ್ ನಾವೇನು ಕೇಳಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಸಹ ಕಳಶದಲ್ಲೇ ಬರೆಯುತ್ತಂತೆ. ಇಲ್ಲಿಯ ವಿಶೇಷತೆ ಅದು. ಇಲ್ಲಿ ಮಹಾರಾಜರ ಕಾಲದಲ್ಲಿ ಕೊಟ್ಟಿರೋ ಒಡವೆಗಳನ್ನೆಲ್ಲ ಅಲಂಕಾರಕ್ಕೆ ಬಳಸ್ತಾರಂತೆ. ಇಲ್ಲಿ ತುಂಬ ಜನ ಭಕ್ತರು ಅಲಂಕಾರನ ನೋಡೋಕ್ಕೆ ಅಂತಲೇ ಬರ್ತಾರಂತೆ. ಸೊ ನನಗೂ ಹಾಗೆ ಅನ್ನಿಸ್ತು. ಅಲ್ಲಿ ಅಲಂಕಾರ ನೋಡಿ, ನಿಜವಾಗ್ಲೂ ಇಂಥ ಅಲಂಕಾರ ಎಲ್ಲಿ ಸಿಗುತ್ತಪ್ಪ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ ದೇವರಿಗೆ ಅನ್ನೋಷ್ಟು ಖುಷಿ ಆಯಿತು ನನಗೆ ನೋಡಿ. ಸೊ ಮತ್ತು ಇಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ನಮಗೆ ಏನಕ್ಕೆ ಆ ರೀತಿ ಇದಾಗುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಹಾಕಿರೋ ವಜ್ರದಾರ ಆಗಿರ್ಬೋದು, ರಾಜಮುದ್ರೆ, ಪಚ್ಚೆಹಾರ, ನೀಲ, ಮುತ್ತು ಒಡವೆಗಳು, ಅದ್ರ ಹಿಂಭಾಗ ಎಲ್ಲ ಮಂತ್ರಗಳನ್ನ ಬರೆದು ಹಾಕಿರ್ತಾರಂತೆ. ಸೊ ಹಾಗಾಗಿ ವೈಜ್ಞಾನಿಕ ಕಾರಣವಿದೆಯಂತೆ ಅದಕ್ಕೆ. ಸೊ ಹಾಗಾಗಿ ನಾನು ತುಂಬ ವಿಡಿಯೋಸ್ಗಳಲ್ಲಿ ನೋಡಿದ್ದೀನಿ, ಆ ರೀತಿ ಹೇಳಿದ್ದಾರೆ. ಅಲ್ಲಿ ಪೂಜಾರಿಗಳೇ ಹೇಳಿ ತಿಳಿಸ್ಕೊಟ್ಟಿರೋ ಮಾಹಿತಿ ಇದು. ಸೊ ಮತ್ತು ನವಗ್ರಹ ಹಾರಗಳನ್ನೆಲ್ಲ ಹಾಕಿರ್ತಾರೆ ದೇವರಿಗೆ. ರಾಜಗೋಪುರದ ಒಳಗೆ ಬಂದು ಅವರಿಗೆ ರಾಜಯೋಗ ಬರಲಿ ಅನ್ನೋದು ಅಲ್ಲಿಯ ದೇವಸ್ಥಾನದ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಮೊದಲನೇದಾಗಿ ಗೋವು ಪೂಜೆಯನ್ನು ಮಾಡಿದ ನಂತರ ಇವರು ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಾರಂತೆ. ಸೊ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಬಸವಣ್ಣ, ಆ ಬಸವಣ್ಣನ ನೋಡ್ತಾ ಇದ್ದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಸೊ ನಾನು ಗರ್ಭಗುಡಿ ಕಡೆ ಹೋಗ್ತಾ ಇದ್ದೆ. ಸೊ ಸಡನ್ನಾಗಿ ನಾನು ಈ ಕಡೆ ನೋಡಿದೆ, ಇದೇನು ಇಲ್ಲಿ ಬಸವಣ್ಣನ ಇಟ್ಕೊಂಡಿದೆ ನೋಡೋಣ, ಇಷ್ಟೊಂದು ಚೆನ್ನಾಗಿದೆಯಲ್ಲ, ಅದು ಎಷ್ಟು ವೈಟ್ ಇದೆ ಅಂದರೆ ಒಂದು ಸ್ವಲ್ಪನೂ ನೀವು ಎಲ್ಲಿ ನೋಡಿದ್ರು ಅದು ಎಲ್ಲೂ ನಿಮಗೆ ಕಲೆಗಳೇ ಇಲ್ಲ, ಅಷ್ಟು ಚೆನ್ನಾಗಿದೆ ಆ ದೇವರು. ನೀವು ನೋಡ್ಬೋದು, ಒಳಗಡೆ ಹೋಗಿದ ತಕ್ಷಣ ನಿಮ್ಗೆ ಅಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ. ಏನೋ ಒಂಥರ. ನಾನು ಹೋಗಿ ಅದಕ್ಕೊಂದು ಸ್ವಲ್ಪ ಹಿಂದ್ಗಡೆ ನಮಸ್ಕಾರ ಮಾಡಿ, ಆನಂತರ ನಂಗೆ ಸ್ವಲ್ಪ ಭಯ ಆಯಿತು, ಬರ್ಬೋದೋ ಇಲ್ವೋ, ಬಂದ್ಬಿಟ್ನಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಇಲ್ಲ ಬರ್ಬೋದು ಬನ್ನಿ ಅಂತ ಹೇಳಿದ್ರು. ಆವಾಗ ಕೈ ಮುಕ್ಕೊಂಡು ನಾನು ಹೊರಗಡೆ ಬಂದೆ. ಸೊ ನಂಗೆ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಹೋಗಿದ್ದು. ಮತ್ತು ಬಸವಣ್ಣನ ತಾಯಿ ಗೌರಿ ಏನಿದ್ದಾರೆ ಅವರು ಮೂಲ ಸನ್ನಿಧಾನಕ್ಕೆ ಫಸ್ಟು ಬರೋದಂತೆ. ಬಂದು ಸ್ನಾನ ಮಾಡಿಸಿ ನಿಲ್ಲಿಸಿದ ತಕ್ಷಣ ಅವರಿಗೆ ಪೂಜೆ ಮಾಡಿ ನಂತರ ಗರ್ಭಗುಡಿಗೆ ಹೋಗಿ
ಅದೇ ಗರ್ಭಗುಡಿ ಹತ್ರ ಹೋಗಿ ನಿಲ್ಲುತ್ತಂತೆ ದೇವಿಯ ಮುಂದೆ. ಆ ನಂತರ ಅಲ್ಲಿ ಪೂಜೆ ಮಾಡಿ ಆರತಿ ಮಾಡಿ ಫಸ್ಟು ಗೋವಿಗೆ ಏನಾದರೂ ತಿನ್ನಿಸಿದ ನಂತರ ಅಲ್ಲಿ ನೆಕ್ಸ್ಟು ಭಕ್ತಾದಿಗಳಿಗೆ ಪೂಜೆ ಸಲ್ಲಿಸೋದು. ಅವರು ಯಾರು ಭಕ್ತಾದಿಗಳು ಬಂದಿರ್ತಾರೋ ಅವ್ರು ಏನು ತಂದಿರ್ತಾರೆ ಅದನ್ನು ಕೊಟ್ಟು ಪೂಜೆ ಮಾಡಿಸ್ಬೋದು. ಸೊ ಈ ದೇವಸ್ಥಾನದ ವಿಶೇಷತೆ ಇಷ್ಟಿದೆ. ಸೊ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಈ ದೇವಸ್ಥಾನದ ವಿಶೇಷತೆ ನನಗೆ ಇಷ್ಟೊಂದು ತಿಳಿದಿರಲಿಲ್ಲ. ಬಟ್ ನಾನು ಅಲ್ಲಿಂದ ಬಂದು ನಿಜವಾಗ್ಲೂ ಈ ದೇವಸ್ಥಾನ ನೋಡೇ ನಂಗೆ ಖುಷಿ ಆಯಿತು. ಇಲ್ಲ ನಾನು ಈ ದೇವಸ್ಥಾನದಲ್ಲಿ ಏನಕ್ಕೆ ಈ ರೀತಿ ಒಂಥರ ಖುಷಿ ಆಯ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಕ್ರೋಮಲ್ಲೆಲ್ಲ ಸರ್ಚ್ ಮಾಡಿ ನೋಡಿದಾಗ ನನಗೆ ಇಷ್ಟು ಮಾಹಿತಿ ಸಿಕ್ತು. ಸೊ ಹಾಗಾಗಿ ನಾನು ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಖಂಡಿತ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ, ತುಂಬ ಜನ ಹೋಗಿರ್ತೀರಾ ಅಂಥವ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇಷ್ಟೆಲ್ಲ ನಿಮ್ಗೆ ವಿಷಯ ತಿಳಿಸ್ತಾ ಅಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ಹೇಳೋದೇ ನಾನು ಮರ್ತುಬಿಟ್ಟೆ. ಸೊ ಇಲ್ಲಿ ಊಟದ ವ್ಯವಸ್ಥೆಯೂ ಸಹ ಇದೆ. ಸೊ ಇನ್ನೊಂದು ಏನಂದರೆ ನಾವು ಅಲ್ಲಿ ಹೋಗಿದ್ದಾಗ ನಮಗೆ ಇನ್ನೊಬ್ಬರು ಯೂಟ್ಯೂಬರು ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋ ಸಿದ್ದು ಮಂಡ್ಯ ಅವರು ಸಿಕ್ಕಿದ್ರು. ಸೊ ಅವ್ರನ್ನ ರೀಲ್ಸಲ್ಲಿ ನೋಡೋಕ್ಕೂ ರಿಯಲ್ಲಾಗಿ ನೋಡೋಕ್ಕೂ ತುಂಬ ವ್ಯತ್ಯಾಸ ಆಯಿತು. ಸೊ ಹಾಗಾಗಿ ನನಗೆ ಬೇಗ ಕಂಡುಹಿಡಿಯೋಕ್ಕಾಗಿಲ್ಲ. ಬಟ್ ನಮ್ಮ ಮನೆಯವ್ರಿಗೆ ಮತ್ತು ಅವ್ರ ಫ್ರೆಂಡ್ಗೆ ಅವರು ನೋಡಿದ ತಕ್ಷಣ ಅವ್ರು ಕಂಡುಹಿಡಿದ್ರು ಮತ್ತು ಮಾತಾಡ್ಸಿದ್ರು. ಆನಂತರ ನಾನು ಕೂಡ ಮಾತಾಡಿಸ್ದೆ, ಹೇಳಿದೆ ನಾನು ಈ ರೀತಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಸರ್, ಬಟ್ ಇನ್ನೂ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಸ್ವಲ್ಪ ಮಾತಾಡಿದೆ. ಬಟ್ ನನಗೆ ಅವ್ರ ಜೊತೆ ಫೋಟೋಸ್ ತೊಗೋಬೇಕು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನನಗೆ ಹೊಳಿಲಿಲ್ಲ. ಬಟ್ ಇವರಿಬ್ಬರು ತೊಗೊಂಡ್ರು, ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ತೊಗೊಂಡ್ರು. ನಾನು ಊಟ ಮಾಡ್ತಾಯಿದ್ದೆ. ಸೊ ಅವರು ಊಟ ಮಾಡಿ ಹೊರಡ್ತಾಯಿದ್ರು. ಇವ್ರದ್ದಾಗಲೇ ಊಟ ಆಗಿತ್ತು. ಸೊ ಹಾಗಾಗಿ ಇವರು ಫೋಟೋಸ್ಗಳೆಲ್ಲ ತೊಗೊಂಡ್ರು. ಸೊ ಆ ಫೋಟೋಸ್ ಬೇಕಾದರೆ ನಾನು ಒಂದು ಆ್ಯಡ್ ಮಾಡ್ತೀನಿ ಇದರಲ್ಲಿ ಲಾಸ್ಟಲ್ಲಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇನ್ನೂ ಹೆಚ್ಚಿನ ದೇವಸ್ಥಾನಗಳ ಬಗ್ಗೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಸೊ ನೋಡಿದ್ಮೇಲಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಫುಲ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಫೋಟೋಸ್ಗಳನ್ನ ನಾನು ಲಾಸ್ಟಲ್ಲಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ನೋಡಿ ಅಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ದೇವರು ನಿಜವಾಗ್ಲೂ ನಾವು ಗರ್ಭಗುಡಿ ಒಳಗೆ ಎಂಟ್ರಿ ಹಾಕ್ತೀವಿ. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಮತ್ತು ವೈಟ್ ಫುಲ್ ಟೈಲ್ಸು. ಸೊ ಮತ್ತು ಅಲ್ಲಿರೋ ಕಾಂಬಿನೇಷನಲ್ಲಿ ಲೈಟ್ಸ್ ಹಾಕಿರ್ಬೋದು, ಸ್ಪಾಟ್ ಲೈಟ್ಗಳೆಲ್ಲ ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ ಅಂದರೆ ನೀವು ನೋಡೋಕ್ಕೆ ಮಾತ್ರ ಸಣ್ಣದಾಗಿ ಕಾಣುತ್ತೆ ದೇವಸ್ಥಾನ. ಬಟ್ ನೀವು ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಏನೋ ಒಂಥರ ಖುಷಿ ಸಿಕ್ಕೇ ಸಿಗುತ್ತೆ. ಸೊ ಅಷ್ಟು ಖುಷಿನ ನಾನು ಕಂಡೆ ಆ ದೇವಸ್ಥಾನದಲ್ಲಿ. ಸೊ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಬಸವಣ್ಣನಿಗೂ ಸಹ ಪೂಜೆ ಮಾಡ್ತಾರೆ. ಕೆಲವರು ಬಂದು ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಊರಿಗೆ ಕರ್ಕೊಂಡು ಹೋಗ್ತಾರಂತೆ ಈ ಬಸವಣ್ಣನ. ಸೊ ತುಂಬ ಚೆನ್ನಾಗಿ ಸಾಕಿದ್ದಾರೆ ಮತ್ತು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಬಸವಣ್ಣನ. ಅದ್ರ ಮಹಿಮೆನೂ ತುಂಬ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ತುಂಬ ಫೋಟೋಸ್ಗಳನ್ನ ಹಾಕಿದ್ದಾರೆ. ಆ ದೇವಸ್ಥಾನದ ತುಂಬ ಬಸವಣ್ಣಂದು ಫೋಟೋಸ್ಗಳು ಮತ್ತು ದೇವ್ರ ಫೋಟೋಗಳು ನೀವು ಸುತ್ತಮುತ್ತ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಾಗರಕಲ್ಲ ಪ್ರತಿಷ್ಠಾಪನೆ ಮಾಡಿರೋದಾಗಿರ್ಬೋದು, ಶನಿದೇವ್ರದ್ದು. ಸೊ ತುಂಬ ವಿಷಯಗಳನ್ನ ನಾವು ಅಲ್ಲಿ ಹೋದ್ಮೇಲೆ ನೋಡ್ಬೋದು, ನೀವು ಗಮನಿಸ್ಬೋದು. ಸೊ ಇದು ಯಾರಿಗೂ ಗೊತ್ತಾಗಲ್ಲ, ಆ ರೀತಿ ಇದೆ ದೇವಸ್ಥಾನ, ಊರು ಒಳಗಡೆ ಇದೆ. ಸೊ ಈ ದೇವಸ್ಥಾನ ಬಂದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದೂ ನೀವು ನೋಡ್ತಾ ಬಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಅಕ್ಟೋಬರ್ ತಿಂಗಳು ಅಂತ ಹೇಳಿದ್ರೆ ವಿಜಯದಶಮಿ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಆವಾಗ ಇಲ್ಲಿ ದಸರಾ ಟೈಮಲ್ಲಿ ಇಲ್ಲೂ ಸಹ ಜಾತ್ರೆ ಥರ ಮಾಡ್ತಾರೆ ಅನಿಸುತ್ತೆ. ಸೊ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದು ಅಲ್ಲಿಯ ಅನ್ನಪ್ರಸಾದ. ಸೊ ನಾವು ಕುತ್ಕೊಂಡು ಊಟ ಮಾಡಿ ಆ ನಂತರ ಅಲ್ಲಿಂದ ಹೊರಟ್ವಿ. ಸೊ ಇನ್ನೊಂದು ಏನು ಗೊತ್ತಾ, ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿರೋದು
ನನಗೆ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ ನನಗೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ. ಆ್ಯಕ್ಚುಲಿ ನಾನು ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ, ಮಾನಿಟೈಸೇಷನ್ ಎಲ್ಲ ಸಿಕ್ಕಿದ ಮೇಲೆ ಲೈವ್ ಬರ್ತೀನಿ. ಸೊ ಇವಾಗ ನನಗೆ ಇದೇ ಖುಷಿ ಇದೆ, ನನಗೆ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ವಾಚಿಂಗ್ ಅವರ್ ಸ್ವಲ್ಪ ಕಂಪ್ಲೀಟ್ ಆಗಬೇಕು. ನೀವು ಹೀಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ನನಗೂ ಕೂಡ ಹೋಪ್ಸ್ ಇರುತ್ತೆ. ಸೊ ನಾನು ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಮುಂದುವರಿಬೋದು ಅಂತ ಅಂದ್ಕೋತೀನಿ. ಸೊ ತುಂಬಾ ಇಷ್ಟಪಟ್ಟು ನಾನು ಇದೊಂದು ಆಯ್ಕೆ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂತ ಹೇಳಿ. ಸೊ ಅದು ಅವ್ರವ್ರ ಹೆಸರು ಬೇಡ, ನನ್ನ ಹೆಸರೇ ಇಡೋಣ ಅಂತ ಹೇಳಿ ನನ್ನ ಹೆಸರೇ ಮುಖಾಂತರನೇ ನಾನು ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.